ಅರಸೀಕೆರೆ ತಾಲೂಕಿನ ಗಿಜಿಹಳ್ಳಿ ಗ್ರಾಮ ಅಭಿವೃದ್ಧಿಯಲ್ಲಿ ಮುಂಚೂಣಿ, ಕಿಡಿಗೇಡಿಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಅರಸೀಕೆರೆ ತಾಲೂಕಿನ ಗಿಜಿಹಳ್ಳಿ ಗ್ರಾಮ ಅಭಿವೃದ್ಧಿ ವಿಚಾರದಲ್ಲಿ ಮುಂಚೂಣಿಯಲ್ಲಿದ್ದು, ಗ್ರಾಮದ ಹೆಸರನ್ನು ಹಾಳು ಮಾಡಲು ಕೆಲ ಕಿಡಿಗೇಡಿಗಳು ಸಂಚು ರೂಪಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂತಹ ಪ್ರಯತ್ನಗಳಿಂದ ಗ್ರಾಮದ ಅಭಿವೃದ್ಧಿಗೆ ಯಾವುದೇ ಧಕ್ಕೆಯಾಗುವುದಿಲ್ಲ ಎಂದು ಅವರು ಹೇಳಿದ್ದಾರೆ. ಗ್ರಾಮಸ್ಥರ ಪ್ರಕಾರ ಗಿಜಿಹಳ್ಳಿ ಗ್ರಾಮದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ಗಿಜಿಹಳ್ಳಿ ಧರ್ಮಶೇಖರ್ ಅವರ ಹೆಸರನ್ನು ಉಲ್ಲೇಖಿಸದೇ ಇರಲು ಸಾಧ್ಯವಿಲ್ಲ. ಗ್ರಾಮದಲ್ಲಿ ನಡೆದಿರುವ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಅವರ ಕೊಡುಗೆ ಇದೆ ಎಂದು ಕೆಲ ಗ್ರಾಮಸ್ಥರು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ನಿನ್ನೆ ಸುರಿದ ಭಾರೀ ಮಳೆಯಿಂದ ಗಿಜಿಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿದ್ದ ದೊಡ್ಡ ಮರ ನೆಲಕ್ಕುರುಳಿದ್ದು, ಅದರ ಪರಿಣಾಮ 3 ವಿದ್ಯುತ್ ಕಂಬಗಳು ಸಹ ನೆಲಕ್ಕೆ ಬಿದ್ದಿವೆ. ಅಲ್ಲದೆ ಒಂದು ಮನೆಗೆ ಹಾನಿಯಾಗಿದೆ. ಆದರೆ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಎಂಬುದು ಸಮಾಧಾನದ ಸಂಗತಿಯಾಗಿದೆ. ಮಳೆಯ ಅನಾಹುತದ ನಡುವೆಯೂ ಗ್ರಾಮಸ್ಥರು ಒಗ್ಗಟ್ಟಿನಿಂದ ಪರಿಸ್ಥಿತಿಯನ್ನು ನಿಭಾಯಿಸಿದ್ದು, ಗ್ರಾಮದ ಅಭಿವೃದ್ಧಿ ಹಾಗೂ ಸಮಸ್ಯೆಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಗ್ರಾಮಸ್ಥರು ಏನೆಲ್ಲ ಮಾತನಾಡಿದ್ದಾರೆ ಎಂಬುದನ್ನು ನೋಡಿ. ಭಾರೀ ಗಾಳಿ ಮತ್ತು ಮಳೆಯಿಂದ ಸ್ಕೂಲ್ ಪಕ್ಕ ಇರೋ ಮನೆ ಮೇಲೆ ಹಾಗೂ ಸ್ಕೂಲಿನ ಒಂದು ಮರ ಬಿದ್ದು ಹಾಗೂ ವಿದ್ಯುತ್ ಕಂಬಗಳು ತುಂಬಾನೇ ಅನಾಹುತ ಆಗಿದೆ. ಅದರ ಜೊತೆಯಲ್ಲಿ ಕೆಲವೊಂದು ಮನೆಯಲ್ಲಿ ಸೀಟುಗಳು ಮತ್ತೆ ಬಹಳ ರೀತಿ ಅನಾಹುತ ಆಗಿದೆ. ತೋಟಗಳಲ್ಲಿ ಮರ ಬಿದ್ದಿದೆ. ಅದರ ಜೊತೆಯಲ್ಲಿ ಇವತ್ತು ನೆನ್ನೆ ಕೊಟ್ಟಂತ ಒಂದು ಪ್ರತಿಕ್ರಿಯೆ, ನಿನ್ನೆ ಅಯೋಗ್ಯ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾನೆ. ಗಿಜಿಹಳ್ಳಿ ಗ್ರಾಮದಲ್ಲಿ ಏನೂ ಆಗಿಲ್ಲ, ಅಭಿವೃದ್ಧಿ ಆಗೇ ಇಲ್ಲ 20 ವರ್ಷದಿಂದ ಗಿಜಿಹಳ್ಳಿ ಗ್ರಾಮದಲ್ಲಿ ಅಂತ ಅಯೋಗ್ಯ ಒಂದು ಹೇಳಕ್ ಇಷ್ಟಪಡ್ತೀನಿ. ನಾನು ಕಣ್ಣಿಗೆ ಏನ್ ಇಟ್ಕೊಂಡಿದ್ದೆ ನೀನು ಅಂತ ನಾನು ಫಸ್ಟ್ ಕೇಳ್ತೀನಿ. ಕಣ್ಣಿಗೆ ಏನಾದ್ರು ಇದ್ರೆ ನೀನು ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕಾಗಿತ್ತು. ಇವತ್ತು ಟ್ಯಾಂಕ್ ರಿಮೂವ್ ಮಾಡ್ಬಿಟ್ರು, ಚಂದ್ರನಾಥ ಕಾಲದಾಗ ಇಟ್ಟಿದ್ದು ಅಂತಾರೆ. ಇವತ್ತು ಒಂದ್ ಮನೆಗೆ 2 ನಲ್ಲಿ ಇಟ್ಟಿದ್ದೀವಿ. 2 ನಲ್ಲಿ ಇಟ್ಟ ಮೇಲೆ ಟ್ಯಾಂಕ್ ಬೇಕು. ಅಲ್ಲಿ ಹಿಂದೆ ಅಲ್ಲೆಲ್ಲ ನಾವು ಇಡೀ ಊರಲ್ಲಿ ಯಾವ್ದು 9 ಟ್ಯಾಂಕಿಗೂ ನಾವು ನೀರು ಬಿಡ್ತಾ ಇಲ್ಲ. ಯಾಕೆಂದ್ರೆ ಪ್ರತಿಯೊಂದು ಮನೆಗೂ ಮನೆ ಗಂಗೆ ಸ್ಕೀಮ್ ಅಲ್ಲಿ ನೆಲ್ಲಿ ಹಾಕ್ಸಿ ಆ ನೆಲ್ಲಿ ಮುಖಾಂತರ ಶುದ್ಧವಾದ ಕುಡಿಯೋ ನೀರನ್ನ ಅವ್ರ ಮನೆ ಒಳಗೆ ಒಂದು ವ್ಯವಸ್ಥೆ ಮಾಡಿದಾಗ ಆ ಟ್ಯಾಂಕ್ ಅವಶ್ಯಕತೆ ಇಲ್ಲ. ಇವ್ರಿಗೆ ಬಟ್ಟೆ ಸೆಳೆಯಕ್ಕೆ, ಇವ್ರ ಕಾರ್ ತೊಳೆಯಕ್ಕೆ ಆ ಟ್ಯಾಂಕ್ ಬೇಕಲ್ಲಿ. ನೀವು ಆ ಫೀಲ್ಡ್ ಅಲ್ಲಿ ನಿಲ್ಸ್ಕೊಂಡು ಆ ಫೀಲ್ಡ್ ಅಲ್ಲಿ ಕಾಂಕ್ರೀಟ್ ಹಾಕ್ಬೇಕಾದ್ರೆ ನಿಮಗೆ ಯಾಕೆ ಹೇಳ್ತೀರಾ? ಏನು ಅಭಿವೃದ್ಧಿ ಮಾಡಕ್ ಹೋದ್ರೆ ಎಲ್ಲ ಕಾಲು ಹೇಳಿದ್ದೀರಾ ನೀವು? ನಾವ್ ಯಾರ ಮನೆ ಮೇಲೂ ಕಲ್ಲು ಓಡಿಸಿಲ್ಲ. ನಿಮ್ಮಂತರಿದ್ರೆ ಊರು ಫಸ್ಟ್ ಹಾಳಾಗೋಗುತ್ತೆ. ನಾವು ನಿಮಗೆ ಹಾಳು ಮಾಡಕ್ ಬಿಡಲ್ಲ. ನಿಮ್ಮಂತರಿಗೆ ನಾವು ಊರು ಹಾಳು ಮಾಡಕ್ ಬಿಡಲ್ಲ. ನಾವು ಅಭಿವೃದ್ಧಿ ಮಾಡ್ಬೇಕು ಅಂತಾನೆ ಹುಟ್ಟಿದೀನಿ ಊರಿಗೆ. ನಾನು ಅಭಿವೃದ್ಧಿನ ಮಾಡಿದ್ದೆ. ಯಾರು ಬೇಕು ಯಾವಾಗ ಬೇಕಾದ್ರೂ ಬಂದ್ ನೋಡ್ರಿ, ಮುಖಾಮುಖಿ ಚರ್ಚೆ. ಇವತ್ತು ಈಗ ಟೈಮ್ ಕೂಡ ಬರ್ತೀನಿ. ನಾನು ಎಲ್ಲಿ ಬರ್ಬೇಕು ಅಲ್ಲಿ ಬರ್ತೀನಿ, ಮುಖಾಮುಖಿ ಚರ್ಚೆ ಮಾಡೋಣ. ನಿಮ್ಗೆ ಆ ತಾಕತ್ತಿದ್ರೆ ಕೊಡು, ಮುಖಾಮುಖಿ ಚರ್ಚೆ ಮಾಡೋಣ ಅಂತ. ನಿನ್ಗೆ ಯಾವ ಯೋಗ್ಯತೆ ಎಲ್ಲ ಊರಲ್ಲಿ ಫಸ್ಟ್ ಆಫ್ ಆಲ್ ನೀನು ನಮ್ಮೂರನೇ ಅಲ್ಲ. ನೀನು ಅಯೋಗ್ಯ. ನೀನು ಮಾತಾಡ್ಬೇಕಾರ ಕ್ಲೀನ್ ಆಗಿ ಮಾತಾಡು. ಇಲ್ಲ ಅಂದ್ರೆ ಅದೇನಾಗುತ್ತೆ ಮುಂದಿನ ಪರಿಣಾಮ ನನಗೆ ಗೊತ್ತಿದೆ. ನ್ಯಾಯಾಲಯರೆಲ್ಲ ಮತ್ತೆ ನೆಕ್ಸ್ಟ್ ಮಾತಾಡಕ್ ನಿಮಗೆ ಅಯೋಗ್ಯ. ಗ್ರಾಮದಲ್ಲಿ ಅಭಿವೃದ್ಧಿ ಆಗಿದೆ. ಇವತ್ತೇನಾದ್ರು ಬಡವರು ನೆಮ್ಮದಿಯಾಗಿದ್ದಾರೆ ಅಂದ್ರೆ ಈ ಕಾಲದಲ್ಲಿ ಸುಭಿಕ್ಷವಾಗಿರೋದು. ಯಾಕೆಂದ್ರೆ ಶಾಸಕರು ಇಟ್ಕೊಂಡು ಮನೆ ಇರ್ಬೋದು, ರಸ್ತೆ ಇರ್ಬೋದು, ವಿದ್ಯುತ್ ಕಂಬಗಳು, ನಾನಾ ರೀತಿಯ ಸೌಲಭ್ಯಗಳು ಇವತ್ತು ಮಾಧ್ಯಮ ನೋಡಿ. ಅಲ್ಲಿಂದಲ್ಲಿ 10 ನೋಡಿದ್ದಾರೆ. ಹೆಂಗೆ ಡ್ರೈನೇಜ್ ಇದೆ, ಹೆಂಗೆ ರೋಡ್ ಹೆಂಗಿದೆ, ಯಾವ್ದೋ ನಗರ ಪ್ರದೇಶಗಳಲ್ಲಿ ರೋಡ್ ಇದೆ, ಸೋಲಾರ್ ಮತ್ತೆ ಐಮಾಸ್ ಲೈಟ್ಗಳು ಇವು ತುಂಬಾನು ಇದಾವೆ. ಹೀಗೆ ಅಭಿವೃದ್ಧಿ ನಾನು ನಿಮ್ ಕೈಯಲ್ಲಿ ನೇಷನ್ ಮಾಡೋದ್ ಬೇಕಾಗಿಲ್ಲ. ಅಯೋಗ್ಯನ ನ್ಯಾಯಿಗೆಯನ್ನ ಕರೆಕ್ಟ್ ಇಟ್ಕೊಂಡು ಮಾತಾಡು. ಮುಂದಿನ ದಿನ ನ್ಯಾಯಿಗೆನ ಅರಿಬಿಟ್ರೆ ಅದೇನಾಗುತ್ತೆ ಅದು ಆಮೇಲೆ ಆಗುತ್ತೆ. ನಾನು ಆಗಸ್ಟಲ್ಲಿ ಮಾತಾಡ್ತಿಲ್ಲ. ನಿನ್ನೆ ನೀನು ಕೊಟ್ಟರೆ ಹೇಳಿಕೆ ಏನೂ ಇಲ್ಲ. ನೀನು ಯಾವಾಗ ಹೌದಾಗಿ ಹೇಳಿಕೆ ಕೊಟ್ಟಿದ್ಯಾ? ನಾನು ರಾಜಕಾರಣ ಮಾಡಕ್ ಬಂದಿದ್ದೀನಿ ಈ ಊರಲ್ಲಿ. ನಾವು ಬಂದ್ಮೇಲೆ ಅಭಿವೃದ್ಧಿ ಕೆಲಸಗಳು ಸಾಕಷ್ಟು ಮಾಡಿದ್ದೀನಿ. ಅದಕ್ಕೆ ಜನ ಸಾಕ್ಷಿ ಇದ್ದಾರೆ, ಅಭಿವೃದ್ಧಿ ಕೆಲಸಗಳು ಸಾಕ್ಷಿ ಇದ್ದಾರೆ. ಯಾರು ಖಾತೆ ಮಾಡಿದ್ದಾರೆ? ಖಾತೆ ಮಾಡ್ಕೊಂಡು ಹೇಳ್ಕೊಂಡಾಗ ಏನಾಗಿದೆ ಅಂತ ಖಾತೆ ಮಾಡ್ಕೊಂಡು ಹೇಳ್ತಾರೆ. ಗ್ರಾಮಸ್ಥರು ಹೇಳ್ತಾರೆ ನೀರಿಗವೋ ಇಲ್ಲಿ ಬಂತ 24x7 ನಿಲ್ಲಿದ್ರು ನೀರು ಬರುತ್ತೆ ಅವಶ್ಯಕತೆ ಇದ್ದಾಗ. ಇದೆಲ್ಲ ನೀವು ಹೇಳ್ಕೊಳಕ್ ಬರ್ಬೇಡ. ಫಸ್ಟ್ ನಿಮ್ಗೂ ನೋಡ್ಕ, ನಿನ್ನ ಕುಟುಂಬ ಫಸ್ಟ್ ನೋಡ್ಕ. ನೀನೆಲ್ಲ ನೋಡ್ಕೋಬೇಕಾದ್ರೆ ನಾನ್ ಸರಿ ಇದೀನಿ ಅಂತ. ಇರೋರು 3 ಜನ ಅಣ್ಣ ತಮ್ಮದಲ್ಲಿ ಮೊನ್ನೆ ನಿನ್ ತಮ್ಮಗೆ ಹೊಡೆದು ನೀನು ಬುಲ್ಡೋ ಬಿಚ್ಚಿಡು 307 ಕೇಸ್ ಆಗುತ್ತೆ ಅಂತ ಊರ್ ಬಿಟ್ಟು ಅದೆಲ್ಲ ನೀನು ಹೋಗಿ ಅವ್ನ ಹಾಸ್ಪಿಟಲ್ ಕಾಲಿಡ್ಕೊಂಡು ರಾಜ್ಯ ಮಾಡ್ಕೊಂಡಿದ್ದೀರ. ನೀನ್ ಸರಿ ಇದೆಯಾ? ಫಸ್ಟ್ ನಿನ್ ಕುಟುಂಬ 3 ಜನದಲ್ಲಿ ಅವ್ರು ಕಾಲು ಇಟ್ಕೊಂಡು ನೀವು ರಾಜ್ಯ ಮಾಡ್ಕೊಂಡಿದ್ದೆ. ಇದಾಗ್ಬೇಕು ನಿನ್ ಯೋಗ್ಯತೆಗೆ. ಹೆಂಗಸು ಹೊಡೆಯೋದು ಯೋಗ್ಯತೆ ಇದು ಇಟ್ಕೊಂಡಿದ್ದೀನಿ. ತಾಕತ್ತಿದ್ರೆ ಫೀಲ್ಡ್ ಬಾ, ಯಾವನ್ ಬೇಡ ಅಂತಾನೆ ಅಲ್ವಾ? ಇವೆಲ್ಲ ಮಾಡೋದು ನಿಲ್ಸ್ಬೇಕು ಊರುಗಳಲ್ಲಿ. ಇವೆಲ್ಲ ಇದ್ರಿಂದಲೇ ಈ ಊರು ಮತ್ತಷ್ಟು ನಿಮ್ಮಂತ ವ್ಯವಸಾಯ ಮಣ್ಣಿನಿಂದಲೇ ಹಾಳಾಗ್ತದೆ. ಇಷ್ಟ ಆಗುತ್ತೆ. ನಾವು ಅದಕ್ಕೆ ಬಿಡಲ್ಲ. ನೀನ್ ಯಾವ ಹುಣಸೆಕಾಯಿನ ಮಾತಾಡೋದು ಊರು ಹಾಳು ಮಾಡಕ್ ಬಿಡಲ್ಲ. ನಾವು ಈರುಬರು ಸ್ವಾಮಿ ಇರೋದಿಲ್ಲ. ನಾವು ಈ ಕೆಲಸ ಮಾಡಬೇಕು. ಊರಾಗೆ ಹೆಚ್ಚು ಕೆಲಸ ಮಾಡ್ತೀವಿ. ಇವೆಲ್ಲ ಮುಚ್ಚಿಕೊಂಡಿರ್ಬೇಕು. ಹೌದು, ಎಲೆಕ್ಷನ್ಗೆ ಬರೋ ನಿಮ್ ಕುಟುಂಬ ಅಂತೆ ಯಾವನ್ನ ಅಯೋಗ್ಯನ ಅನುಭವಿಸಿಲ್ಲ. 5 ವರ್ಷ ಗಲಾಟೆ ಮಾಡಿ
ಊರ್ನ ಅಗೇನೆಸ್ಟ್ ಮಾಡ್ಕೊಂಡೆ ನಾನು. ಅವ್ರೇನ್ ಮಾಡಿದ್ರು ಅಲ್ವಾ? ಊರು 5 ವರ್ಷ ಗಲಾಟೆಯಾಗಿ ಅಗೇನೆಸ್ಟ್ ಮಾಡ್ಕೊಂಡಿರಿ ಊರ್ನೇ. ನನ್ನ ಕುಟುಂಬಕ್ಕೂ ಬೇರೆಗೂ ಇಷ್ಟ ಸಂಬಂಧ ಇದಾರೆ, ನಮ್ ನಿಂತಿದ್ದಾರೆ, ಕೆಲಸ ಮಾಡ್ತೀವಿ, ಓಡಿದ್ವಿ. ನಿಮ್ಗೆ ಗೆಲ್ಸ್ರಪ್ಪ ನೀವೇ ಆರೋಗ್ಯ ಅಂತ ನೀವು ನಿಂತ ಗೆಲ್ಸಿದ್ದಲ್ಲ ನೀವೆಲ್ಲ ತಾಕೀತ್ ಮಾಡಿರೋದು. ಅದಾಗುತ್ತೆ ನೋಡೋಣ. ಆದ್ರಿಂದ ಇನ್ನೂ ಹೆಚ್ಚಿಗೆ ಮಾತಾಡ್ಬೇಕು. ಈ ಒಂದು ಸಂದರ್ಭದಲ್ಲಿ ಗ್ರಾಮಸ್ಥರು ಮಾತಾಡ್ಬಾರ್ದ್ರಿಂದ ಕಾಲಾವಕಾಶ ಕಮ್ಮಿ ಇದೆ. ಅವ್ರು ಗ್ರಾಮಸ್ಥರು ಮಾತಾಡ್ತಾರೆ. ನಿಮ್ಮ ನ್ಯಾಯ ಅಯೋಗ್ಯ ಗಿಟ್ಟಿಲ್ಲ ಅಂದ್ರೆ ಅದಕ್ಕೆ ತಕ್ಕ ಪಾಠ ನಾನು ಕಲಿಸ್ತೀನಿ. ನಾನೇನು ಸುರಿ ಕೂತ್ಕೊಂಡು ನನ್ನ ಮಗಲ್ಲ, ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀನಿ ಹೇಳಿ ಈಗ ಗ್ರಾಮಸ್ಥರು ಮಾತಾಡ್ತಾರೆ. ಮೀಟ್ ಮಾಡಿ ಖಾತೆ ಬದಲಾವಣೆ ಅಂತ ಮಾಡಿದಾನೆ. 89 ಇಸ್ಪಿಲಿ ನಮಗ್ ಖಾತೆ ಇರೋದು. ಇವನ್ ಯಾರೋ ಸುಮ್ನೆ ಖಾತೆ ಮಾಡ್ಸ್ಕೊಳಕ್ಕೆ ಒಂದ್ ತಾಕತ್ತಿದ್ದನ್ ಬಂದು ಅದೇನ್ ಕಾನೂನು ಪ್ರಕಾರ ಮಾಡ್ಕೊಂತೀನಿ ಅಂತ ಕಾನೂನು ಪ್ರಕಾರ ಬರ್ಬೇಕು ಅವನು. ಮೊನ್ನೆ ತಿಗದ್ಬಿಟ್ಟ, ಹಿಂಗೆ ನೆಟ್ಟ ತಿಗದ್ಬಿಟ್ಟ, ಹಂಗೆ ಇಕ್ಕೊಂಡು ಹೋಗ್ಬಿಟ್ಟ. ಬರ್ಲಿ 79 ಅಡಿ 80 ಅಡಿ ಯಾರು ಹಬ್ಬ ಮಾಡ್ಕೊಟ್ಟಿದ್ನ? ಯಾರೇ ಮಾಡ್ಕೊಟ್ಟಿದ್ದಾರೆ ಅವನಿಗೆ? ಅವ್ನ್ ಏನಿದೆ ತಂದು ತರಬೇಕು, ಮಾತಾಡ್ಬೇಕು. ಮತ್ತೆ ಇದೆಲ್ಲ ಅವಾಗೆಲ್ಲ ನಮ್ಮ ಅಮ್ಮಗೆ ಯಾಕೆ ಬರ್ದಿದ್ದ? ಕಂಪ್ಲೇಂಟ್ ಹೆಂಗಸ್ರ ಮೇಲೆ 3 ಸತಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಕೋರ್ಟ್ಗೆ ಹೋಯ್ತು. ಕೋರ್ಟ್ ರಾಜಿ ಇವರೇ ಬಂದು ರಾಜಿ ಮಾಡಿಸಿದ್ದಾರೆ. ನಿಮ್ ಸಭಾಸದರಲ್ಲ ಅಂತ ಮಾಡಿದ್ದ, ಬರ್ಕೊಟ್ಟಿದ್ದಾನೆ. ಮತ್ತೆ ಈಗ ಮತ್ತೆ ಬಂದು ಪಂಚಾಯತಿಲಿ ಕುತ್ಕೊಂಡು ಕೇಳ್ಬೇಕು. PDO ಬಂದಾಗ ಬಂದು ಕುತ್ಕೊಂಡು ಅದೇನಾಯ್ತು, ಇಲ್ಲಿ ಬಂದು ಹೆಂಗ್ ಬಂತು, ನಿನಗೆ ಹೆಂಗೆ 30-40 ಇದ್ದಿದ್ದು 10 ಇದ್ದಿದ್ದು 190 40-90 ಹೆಂಗಾಯ್ತೆ? ಹೊಡೆದವ್ರದಿಲ್ವಾ? ಡಾಕ್ಯುಮೆಂಟ್ ಸಮೇತ ಕೊಡಿಸ್ತೀನಿ, ಬರ್ಲಿ. ಅವ್ರವ್ರ ಮೇಲೆ ಬಂದವ್ರನ್ನೆಲ್ಲ ಅವ್ರು ಮಾಡಿರೋ ಇವ್ರು ಮಾಡಿರೋ ಅವ್ರ ತಾಕತ್ತಿದ್ದನು ಬಂದು ಗ್ರಾಮ ಪಂಚಾಯತಿ ಕುತ್ಕೊಂಡು PDO ಕುತ್ಕೊಂಡು ಅದೇನಿದೆ ಮಾತಾಡ್ಬೇಕು. ಇಲ್ಲ ಕೋರ್ಟ್ ಹೋಗ್ತಾನ, ತಾಕತ್ತಿದ್ದನು ಅವ್ನು ಕರೆಕ್ಟ್ ಆಗಿದ್ರೆ ಕೋರ್ಟ್ ಬಂದು ಹಾಕೊಳ್ಳಿ. ಕೋರ್ಟ್ ಬಂದು ಹಾಕೊಂಡು ಅವನೇನು ಅಯೋಗ್ಯ ನಮ್ಮ ಬಂದು ಇಲ್ಲಿ ಬಂದಿದ್ದು ಹೆಂಗಸ್ರನ್ನೆಲ್ಲ ಇಲ್ಲಿ ಬಂದು ಅಲ್ಲಿ ಹೋಗೋರ್ ಬರೋನೆಲ್ಲ ಹೆಂಗಸ್ರನ್ನ ಹೊಡ್ಕೊಂಡು ಬೈಕೊಂಡು ಅವ್ನ ತಮ್ಮನೆಂತಿ ಬಿಡ ಬಿಚ್ಚಿ ಹೊಡೆದಾಕಿರೋದು. ಕೋರ್ಟ್ ಕೋರ್ಟ್ ಅದ್ಯಾಕೆ ಹೋಗಿ ಕಾಲ ಇಡ್ಕೊಂತಾನ ಅವನು? ಮೊನ್ನೆ ಬಂದಾನೆ 10 ಅಡಿ ಬರಲ್ಲ ಅಂತ ಇಲ್ಲಿಂದ ಅಲ್ಲಿಗೆ ಬರ್ತಾನೆ. PDO ನಿಮ್ PDO ಅಲ್ಲ ಅಂತ ಕೇಳ್ತಾನೆ. PDO ಇವ್ರು ಕೊಡ್ಸಿದ್ನ ಕೆಲಸ ಅವರಿಗೆ. ಏಕವಚನ ಮಾತಾಡ್ತಾರೆ, ಏಕವಚನ ಮಾತಾಡ್ತಾನ ಅವನು. ಅವನಿಗೆ ಏನಿಲ್ಲ, ಅವನೇನ್ ಹೇಳಿದಾನೆ ಅದೇನ್ ಖಾತೆ ಅವ್ರಿಗೆ ಬದಲಾಯಿಸ್ತಾನೆ ಅಂತ. ಅವ್ರು ಏನ್ ತಿದ್ದಿದ್ದಾರೆ, ಅವ್ರದೇನಿದೆ ಡಾಕ್ಯುಮೆಂಟ್ ಸಮೇತ ಕೊಟ್ಟು ನಾವು ತಗೊಂಡಿದ್ರೆ ತಾಕತ್ತಿದ್ರೆ ಬಂದು ಏನ್ ಅವ್ನಿಗೆ ನಮ್ಮೂರನಲ್ಲಿ ಇನ್ಯಾರು ಬರ್ತಾರೆ ಇಲ್ಲಿ ಪಾಡಕ್ಕೆ? ಬರ್ಲಿ, ಬಂದ್ಮೇಲೆ ಅದೇನಿದೆ ಬಂದು ಬೇಕಾರೆ ಈಗ ಇದಾರಲ್ವಾ ಅವ್ರು ಏನಿದಾರ ಬಂದು ಮಾತಾಡ್ತಾರೆ. ಅವ್ರು ಬಂದು ಗ್ರಾಮ ಪಂಚಾಯತಿ ಬಂದು PDO ಹೇಳಿದ್ದಾರೆ. PDO ಬಂದ 9 ಸತಿ ಫೋನ್ ಮಾಡೋದೇನಿದೆ ಅಲ್ಲಿ ಅವ್ರು ಬಂದ ಡಾಕ್ಯುಮೆಂಟ್ಸ್ ಕೊಡ್ಬೇಕಪ್ಪ ಅವನು. ಮತ್ತೆ ತಿಗ್ದು ಹಾಕಿ ಇಕ್ಕೊಂಡು ಹಿಂಗೆ ತೋರಿಸ್ಬಿಟ್ಟು ಹಿಂಗೆ ಇಕ್ಕೊಂಡು ಹಾಕೋಯ್ತಾನೆ. ಮತ್ತೆ ಹೇಳ್ತಾ ಬೇರೆಯವ್ರು ಮಾತಾಡ್ತಾರ. ಗೀಜಿಹಳ್ಳಿ ಗ್ರಾಮಸ್ಥರಿಂದ ಯಾವುದೇ ಒಂದು ಕೆಲಸ ಕಾರ್ಯ ಯಾವುದು ಆಗದಂಗೆ ಯಾವುದು ಉಳಿದಿಲ್ಲ. ಒಂದು ಐಮಾಸ್ಕ್ ಆಗಿರ್ಬೋದು, ಒಂದು ರೋಡ್ ಆಗಿರ್ಬೋದು, ಒಂದು ನೆಲ್ಲಿ ಆಗಿರ್ಬೋದು, ಬಡವರ ಹೋಗ್ಲಿಗೆ ಮನೆಗಳಾಗಿರ್ಬೋದು, ಛತ್ರ ಆಗಿರ್ಬೋದು, ದೇವಸ್ಥಾನಕ್ಕೆ ಪೇಂಟ್ ಇಂದ ಹಿಡಿದು ರೋಡ್ ಇಂದ ಹಿಡಿದು ನೆಲ್ಲಿ ಮನೆಗೆ 2 ನೆಲ್ಲಿ ಹಾಕಿ ಕೊಟ್ಟಿರೋದು. ಟ್ಯಾಂಕಿಗೂ ಅದಕ್ಕೂ ಯಾವುದೇ ಸಂಬಂಧವಿಲ್ಲ. ಯಾರೇ ಸತ್ರುನು ಯಾರೇ ಬಂದ್ರು ಹೋದ್ರು ಮುಂದೆ ಹೋಗಿ ಮುಂದೆ ನಿಂತು ಒಯ್ಯ ಎಲ್ಲಾ ಕೆಲಸ ಕಾರ್ಯ ಮಾಡಿ ಬಂದು ಎಲ್ಲ ಮುಗಿಸ್ಕೊಂಡ್ ಬರೋವರ್ಗು ಅವ್ರ ಮನೆ ಬಿಟ್ಟು ಬರಲ್ಲ. ಜೀತ ಹಾಳಾಗಿ ಐತವನೆ. ಅವನ್ನ ಆರಿಸ್ಕೊಂಡು ನಾವು ಮಾಡ್ಕೊಂಡು ಆಯ್ಕೆ ಮಾಡ್ಕೊಂಡಿರೋದು. ಯಾವನ್ನ ಅಮಾಯಕರನ್ನ ನಿಲ್ಲಿಸ್ಕೊಳೋದು, ಅವನ್ ಬಲಿ ಕೊಡೋದು, ಅವನ್ನ ಮನೆ ಹಾಳು ಮಾಡೋದು ಆ ತರ ನಾವು ಯಾವತ್ತು ಯಾರನ್ನು ಮಾಡ್ಕೊಂಡ್ ಬಂದಿಲ್ಲ. ನೀವ್ ಹೇಳ್ಕೊಳೋದು ನಿಮ್ ಚಟಕ್ ಮಾತಾಡ್ಕೊಂಡು ಅಲ್ಲಿ ಇಲ್ಲಿ ಕುತ್ಕೊಂಡ್ ಮಾತಾಡೋದನ್ನ ಗೀಜಿಹಳ್ಳಿಯ ಇದನ್ನ ಗ್ರಾಮಸ್ಥರಿಂದ ಬಹಿರಂಗವಾಗಿ ಗೀಜಿಹಳ್ಳಿ ಊರೊಳಗೆ ಪರಿಹರಿಸ್ಕೋಬೇಕು. ಅದನ್ನ ಎಲ್ಲೆಲ್ಲೋ ಕುತ್ಕೊಂಡು ಬಗಲೆ ಬಿಟ್ಕೊಂಡು ಎಲ್ಲೆಲ್ಲೋ ಹೋಗ್ಬಿಟ್ಟು ನಾಯಿ ಬಗಲಿಕೊಂಡ್ ಬರೋದಲ್ಲ. ಗೀಜಿಹಳ್ಳಿ ಊರೊಳಗೆ ಗಂಡಸರಾದವರು ಇಲ್ಲೇ ನಿಂತು ಇಲ್ಲೇ ಮಾತಾಡ್ಬೇಕು, ಇಲ್ಲೇ ಕುತ್ಕೊಂಡು. ಈಗ ರೆಡಿ ಇದೀವಿ. ಅವತ್ತೇನ ಮೊನ್ನೆ ಕರೆದಿದ್ದೀರಲ್ಲ ನೀವು ಗಂಡಸರು, ನೀವು ಅವರು ಇವರು ಅಂತ. ಆಯ್ತಪ್ಪ, ನೀವೇ ಗಂಡಸರು ಬರ್ರಿ, ಅದ್ರಾಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಇಲ್ಲಿ ನಿಂತ್ಕೊಳ್ಳೋದಾಗ್ಬಾರ್ದು, ಇಲ್ಲಿ ರೋಡಲ್ಲಿ ನಿಂತ್ಕೊಂಡು ಮಾತಾಡ್ಬೇಕು. ಏನಾಗ್ಬಿಡುತ್ತೆ, ಅಯೋಗ್ಯರು ನಾವ್ ಅಯೋಗ್ಯರು ನೀವ್ ಅಯೋಗ್ಯರು. ಊರಿನ ಜನಗಳು ತೀರ್ಮಾನ ಮಾಡೋರು ಯಾರು? ಐಬಿಲ್ಲಿ ಅಲ್ಲಿ ಇಲ್ಲಿ ಕೂತಲ್ಲ ತೀರ್ಮಾನ ಮಾಡೋದು. ಗೀಜಿಹಳ್ಳಿ ಹೆಂಗಸ್ರ ಮಕ್ಳು ಬರ್ಬೇಕು, ಊರೊಳಗೆ ತೀರ್ಮಾನ ಮಾಡ್ಬೇಕು. ಅಲ್ಲಿ ಇಲ್ಲಿ ನಿಂತ್ಕೊಂಡು ಮಾತಾಡಿ ಏನ್ ಪ್ರಯತ್ನ? ನಿಮ್ಮನೆ ಬಾಗ್ಲಲ್ಲಿ ಅಲ್ಲಿ ಎಷ್ಟು ಸತಿ ಓಡಾಡ್ತೀನಿ ನಾನು. ಕಲ್ಲು ಹೇಳ್ತೀಯ, ಮಣ್ಣು ಹಾಕ್ತೀಯ, ಗುಡ್ಡೆ ಮಾಡ್ತೀಯ, ನಿಲ್ಲಿ ಮನೆ ಒಳಗೆ ನೀರು ಹೋಗಲ್ಲ ಅಂತ ಹೇಳ್ತೀಯ. ಅಲ್ಲಿ ಪೈಪ್ ಬಡಿಸ್ಬಿಟ್ಟು ಯಾಕೆ ಇಕ್ಕಿದ್ಯಾ? ಅದೇನ ಅವರೆಲ್ಲ ಬಂದ್ಬಿಟ್ಟು ಅವ್ರ ಮನೆಯಿಂದ ಮಕ್ಳು ಮಾಡಿ ಅವ್ರು ಹೆಣ್ಣು ಮಕ್ಳು ಇಲ್ವಾ? ಅವ್ರು ಬಂದ್ಬಿಟ್ಟು ನಿಮ್ ಮನೆಗೆ ನೀರ್ ಹಾಕಿ ನಿಮ್ ಮನೆ ಪಾತ್ರೆ ತೊಳ್ಕೊಡಕ್ಕೆ ನೀನ್ ಒಬ್ಬನೇ ಗಂಡಸು? ಈ ಊರೊಳಗೆ ಗೀಜಹಳ್ಳಿ ಗಂಡಸ್ರು ಯಾರು ಇಲ್ವಾ? ಎಲ್ಲರ ಮನೆಗಳಲ್ಲೂ ನೀರ್ ಯಾರ ಮನೆಗೆ ಬರ್ತಾ ಇಲ್ವಾ? ಬಾ ಗೀಜಹಳ್ಳಿ ಊರೊಳಗೆ ಯಾರ ಮನೆಗೆ ನೀರ್ ಬರ್ತಾ ಇಲ್ಲ? ನೀನೊಬ್ಬ ನಿಂತ್ಕೊಂಡು ಎಲ್ಲೋ ಬಾಯಿ ಬಗಳದಲ್ಲ. ಮಾತಾಡ್ಬೇಕಾದ್ರೆ ಒಂದ್ ನ್ಯಾಲ್ಗೆ ಮೇಲೆ ಇಡ್ತು ಹೋಗಿ ಮಾತಾಡೋ. ಸುಮ್ಮನೆ ಬಾಯಿ ಬಂದಂಗ್ ಮಾತಾಡೋದ್ ಕಲಿಬೇಡ. ನಾವು ಊರಲ್ಲಿ ಗೀಜಹಳ್ಳಿ ಊರಲ್ಲಿ ಹುಟ್ಟಿರೋದು. ಯಾವ ಊರಲ್ಲ ನಿನ್ನ ಮಾತಾಡಕ್ ಬಂದಿಲ್ಲ?
ಇಲ್ಲಿ ಬಂದು ಮಾತಾಡ್ತಾ ಇದೆಯಲ್ಲ ನೀನು ಗಿಜಿ ಊರು ನಾವು ಸರ್ಕಲ್ಲ ಫಸ್ಟ್ ಇದ್ ಮಾಡಿದ್ದಾರು ನೀನಲ್ಲ. ನೀನ್ ಈಗ ಬಂದ್ಬಿಟ್ಟು ಅವನಮ್ಮನ ಅಲ್ಲಿ ಇಲ್ಲಿ ಕತೆ ಕೇಳ್ತಿದೀಯಲ್ಲ. ಬರ್ಲ ಯಾವ ರೋಡ್ ಆಗ್ಬೇಕು, ಯಾರ ಮನೆಗೆ ನೀರ್ ಹೋಗ್ತಿಲ್ಲ, ಬರ್ಲ ಮನ್ಗಾಣಿಸ್ಕೊಂಡು ಹೋಗೋಣ, ಎಲ್ಲರನ್ನ ಕರ್ಕಲ್ಲ, ಟಿವಿಯವ್ರನ್ ಕರ್ಕ, ಪೊಲೀಸ್ನವ್ರನ್ ಕರ್ಕ, ತಹಸೀಲ್ದಾರನ್ ಕರ್ಕ, ನೀರ್ ಆನ್ ಮಾಡ್ತಾನೆ, ಯಾರ್ಯಾರ ಮನೆಗೆ ನೀರ್ ಹೋಗ್ತಾ ಇಲ್ಲ ಕೇಳೋದು. ನೀನ್ ಒಬ್ನೇ ಎಲ್ಲ ಗಂಡಸು, ಎಲ್ಲರೂ ಗಂಡಸ್ರಾಕಲ್ಲ, ಯಾರು ಚಡ್ಡಿಕೆ ಬಂದಲ್ಲ ಹಂಗೆ ಬಂದಿಲ್ಲ, ನಮ್ಮ ಅಪ್ಪನ ಗಂಡಸು ಅಂತಲೇ ಮಾಡಿರೋದು. ಮಾವನ್ ಬಗ್ಗೆ ಮಾತಾಡ್ಬೇಕಾದ್ರೆ ನ್ಯಾಲ್ಗೆ ಅರಿವು ಇಟ್ಕೊಂಡು ಬಿಗಿಯಾಗಿ ಮಾತಾಡೋದ್ ಕಲಿ. ನೆಕ್ಸ್ಟ್ ಇನ್ನೇನಾರ ಮಾತಾಡಿದ್ರೆ ನಡೆಯೋದೇ ಪರಿಣಾಮ ಬೇರೆ ಆಗಿರುತ್ತೆ. ಒಳ್ಳೆತನದಲ್ಲಿ ಹೇಳ್ತಾ ಇದೀವಿ. ಇವತ್ತು ಮನೆ ಬಾಗ್ಲಿಗೆ ಬರ್ತಿದ್ದು, ಆದ್ರೂ ಬೇಡ ಬರೋದು ಅಂತ ಹೇಳಿ ತಾಳ್ಮೆಯಿಂದ ಸುಮ್ಕಿದ್ವಿ. ಅವತ್ ಮರ ಕಟ್ ಮಾಡಕ್ ಬಂದಾಗ ನಾವ್ ಹಾಕಿದ್ದಾರ ಕರ್ಸಲ್ಲ ಅಂತ ಯಾರು ಇಲ್ಲಿ ಏನ್ ನಿಮ್ದು ಹೋಯ್ತಾ, ನಿಮ್ಮ ಅಪ್ಪಂದು ಹೋಗಿತ್ತಾ? ಇಲ್ಲಿ ಹೋಗಿರೋದು ಯಾರು? ನಮ್ ರಮೇಶ್ ಅಣ್ಣಂದು ಹೋಗಿರೋದು. ನೀನ್ ಮಾತಾಡಕ್ಕೆ ಏನು ಅಲ್ಲಿ ಇಲ್ಲಿ ಕುತ್ಕೊಂಡು ಯಾವನ ಹಿಂದೆ ಎಲ್ಲೋ ಹೋಗ್ಬಿಟ್ಟು ಯಾರಿಂದ ಅವ್ರವ್ರಿಂದ ಮಾತಾಡೋದನ್ನ ಬಿಡು. ನಾವ್ ಯಾರು ಅಲ್ಲ, ನಿಮ್ದು ಒಂದು ಪಕ್ಷ ಅಂತ ಐತೆ, ನೀವು ಏನೋ ಒಂದು ಆಯ್ಕೆ ಮಾಡ್ಕೊಂಡಿದ್ದೀರಾ, ನೀವ್ ಓಡಾಡ್ಕೊಳ್ರಿ. ಆಯ್ತಪ್ಪ, ನೀವ್ ಸೊಸೈಟಿಲಿ ಗೆದ್ದು ಬಂದೆ, ಏನ್ ಕಿತ್ ಗುಡ್ಗೆ ಹಾಕಿದೀಯಾ? ಯೋಚನೆ ಜನಕ್ಕೆ ದುಡ್ಡು ಕೊಡ್ಸಿದೀಯ ನೀನಲ್ಲೇ? ಜನ ಕಷ್ಟ ಸುಖ ನೋಡಿದೀಯ ನೀನು? ನಿನ್ ಕೈಲಿ ಆಗಿತ್ತಾ? ಬಿಜೆಪಿ ಗ್ರಾಮ ಪಂಚಾಯತಿ ನಿಮ್ ತೋರಿಸಿದ್ರೆ ನೀವು ನಿಮ್ರಿ ಗೆಲ್ರಿ, ನಿಮ್ ತಾಕತ್ತಿದ್ರೆ ನೀವು ಗೆಲ್ರಿ. ಅದು ಬಿಟ್ಬಿಟ್ಟು ಅವನ್ ಬಕೆಟ್ ಇಡ್ದ, ಇವನ್ ಬಕೆಟ್ ಇಡ್ದ, ಇವ್ ಸಿಂಟ್, ನೀವು ದೊಡ್ಡ ಇದು ಟ್ಯಾಂಕ್ ಇಟ್ಕೊಂಡು ಮನೆ ಮೇಲೆ ಇಕ್ಕೊಂಡಿದ್ದೀರಲ್ಲ ನೀವು. ಅವ್ರವ್ರ ಮನೆಗಳು ಅವ್ರವ್ರ ಇದನ್ನ ನೀವು ಸಂಪರ್ಕ ಮಾಡ್ಕೊಂಡು ಕ್ಲೀನ್ ಆಗಿ ಇಟ್ಕೊಳೋದ್ ಕಲೀರಿ. ಇರೋರ್ ಅಣ್ತಂಗಳನ್ನೇ ನೆಟ್ಟಿಗೆ ಇಟ್ಕೊಳಕ್ ಯೋಗ್ಯತೆ ಇಲ್ಲ. ಊರಿನ ಜನ ಇಟ್ಕೊಂಡು ನಾನು ಬಿಡ್ತೀನಿ ಅಂತ ಬತ್ತೀಯಲ್ಲ ನೀನು. ಅವ್ರು ಬೇರೆ ಯಾರು ಬೇಡ ಸ್ಟೇಟ್ಮೆಂಟ್ ಕೊಡಕ್ಕೆ, ನಿಮ್ ಮನೆಗಳೆಲ್ಲ ಇದಾರೆ, ಅವರೇ ಕೊಡ್ತಾರೆ. ಯಾವ ಸಮಸ್ಯೆನೇ ಇಲ್ಲ ನಮ್ಮೂರಲ್ಲಿ. ಅಭಿವೃದ್ಧಿ ಕೆಲ್ಸಕ್ಕೆ ಯಾರು ಮಾತಾಡಂಗಿಲ್ಲ. 4 ನೆಲ್ಲಿ ಹಾಕ್ಸಿದೀವಿ, ಮನೆಗೆ 2-3 ನೆಲ್ಲಿದಾವೆ. ಯಾರಿಗೂ ಅವಶ್ಯಕತೆನೇ ಇಲ್ಲ. ನಮ್ಮೂರಲ್ಲಿ ಯಾವನ ನನ್ ಮಕ್ಳು ಬಗಲಿ ಬಿಟ್ರ ಆತ, ಬರೀ ಊರ್ಸುತ್ತ ಹೋಗೋಣ. ಯಾರ ಮನೆ ಹತ್ರ ನೆಲ್ಲಿಲ್ಲ, ಯಾರ ಮನೆ ಹತ್ರ ಏನಾಯ್ತೆ, ಮನೆಗಳು ಎಷ್ಟು ಬಿದ್ದೋದಾವೆ, ಯಾವನ್ ಕಟ್ಸಿರೋದು, ಯಾರು ಮಾಡ್ಸಿರೋದು ಹೇಳ್ತೀವಿ. ಬರ್ಲಿ ಅವ್ನು ಇವಾಗ ಕರೀರಿ. ಅಯೋಗ್ ನನ್ ಮಲ ಎಲ್ಲೇ ಕುತ್ಕೊಂಡ್ ಮಾತಾಡ್ತಾನೆ. ನೀರ್ ಕುಡಿಯೋರು ಎಲ್ಲ ಯಾರು ಬಂದಿಲ್ಲ, ನೀರು ಎಲ್ಲ ಹೋಗೋದಕ್ಕೆ ಕೇಳಕ್ ಬರ್ತಾರೆ. ಎಲ್ಲ ತಲೆ ಇಲ್ಲಿ ನೋಡ್ರಿ, ಇಲ್ಲಿ ಅಲ್ಲಿ ನೋಡ್ರಿ, ಎರಡು ಅಲ್ಲಿ ನೋಡಿ, ಇಲ್ಲಿ ಎರಡು ಇದಾವೆ, ಇಲ್ಲಿ ಬರ್ರಿ. ಆಳ ಮನೆ ತಕ್ಕ ನೆಲ್ಲಿ ಇಲ್ಲಿ ನೆಲ್ಲಿದಾವೆ. ಮನೆಗೆ ಒಂದೊಂದು ಆದ್ರೂ ನೆಲ್ಲಿ ಮಾಡಿ ಯಾವಾಗ ಮನೆ ಕಟ್ಟಿ ಅಂತಾರೆ ನೋಡಿ. ಎಲ್ಲ ನೋಡ್ರಿ ನೆಲ್ಲಿಗಳು ಹೆಂಗಿದಾವೆ. ಅಲ್ಲೊಂದು ಒಂದಲ್ಲ ಎರಡು. JCB ಕಟ್ ಮಾಡ್ಬಿಟ್ಟು JCB ತಗೊಂಬಂದ್ ಮಣ್ಣು ಗುಡ್ಗೆ ಹಾಕಿ JCB ಎಳಿಯೋದು. ಇಲ್ಲಿ ಕಿತ್ತಾಕ್ಬಿಟ್ಟು ನೀರ್ ಬರಲ್ಲ ನಮ್ಮ ಮನೆಗೆ ಅಂತಂದ್ರೆ ಅದು ನೆಲ್ಲಿ ಹಾಕಕ್ಕಾಗತ್ತ ಮನೆಗಳಿಗೆ? ಇಲ್ಲೆಲ್ಲ ತೆಗಿಯೋದು ಕಿತ್ತಾಕೋದು ನೋಡಿ. ಇವೆಲ್ಲ ಹಾಕ್ಸಿರೋ ನೆಲ್ಲಿಗಳು ಇದೇ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಅಂದ್ರೆ ಅವ್ರು ಹೇಳೋದಿದೆ. ಅವ್ರವ್ರು ಕಿತ್ತಾಕೋದು ಅವ್ರವ್ರು ಮಾಡೋದು. ಕಿತ್ತಾಕಿರೋದು ಅವರೇ ಅವರೇ ಕಿತ್ತಾಕೋದು ಅವರೇ ಮಾಡೋದು. ಮಿಕ್ಕಿತವೆಲ್ಲ ಯಾಕೆ ಕಿತ್ತಾಕೊಂಡಿಲ್ಲ? ಎಲ್ಲ ಚೆನ್ನಾಗಿದೆ. ಇದಾಗಿ ಮಾತ್ರ ನೆಲ್ಲಿಗೆ ನೋಡೋದು ಅವಶ್ಯಕತೆ ಇಲ್ಲ, ಯೂಸ್ ಇಲ್ಲ. ಅಲ್ಲಿ ಕಾಂಕ್ರೀಟು ಮತ್ತೆ ಶುದ್ಧ ಗಂಗಾ ನೀರು ಘಟಕ ಮತ್ತೆ ಇದು ಕಾಂಕ್ರೀಟ್ ಹಾಕ್ಬೇಕಾದ್ರು ಅವನೇ ಇದು ಮಾಡಿದ್ದು, ಗೀತೆ ತಂದಿದ್ದು ಅಯೋಗ್ಯ. ನಾವಲ್ಲ ಅಯೋಗ್ಯರು, ಅವನೇ ಅಯೋಗ್ಯ.
ತಾಕತ್ತಿದ್ರೆ ಬಂದು ಮಾತಾಡಕ್ಕೆ ಇದ್ರಿಗೆ ಮಾತಾಡಿ. ದೇವಸ್ಥಾನ ಮತ್ತೆ ನಿಮ್ಕೊಂಡು ಎಲ್ಲೋ ಮಾತಾಡೋದಲ್ಲ, ಕಷ್ಟ ಬಂದಾಗ ಅವ್ರ ಮನೆ ತಕೊಂಡ್ ಮಾರ್ತಾರಲ್ಲ ಅವರು ಮೇಯ್ನು. ಊರಿಗೆ ಯಾರು ಬೇಕು ಯಾರು ಬೇಡ ಅನ್ನೋದು. ಗಲ್ಲಿ ರೋಡ್ಗಳು ಗ್ರಾಮ ಪಂಚಾಯತಿ ಪೈಪ್ ಹಾಕಿದ್ದಾರೆ, ಇವೇನು ನೀರು ಬರ್ತಾ ಇಲ್ವಾ? ನೀರು ಬರ್ದಿಲ್ಲ ಪೈಪ್ ಹಾಕಿದ್ದಾರ. ಎಲ್ಲಿಗೆ ಹೋಗ್ತಾವ ನೀರವು? ನೋಡಿ ಇಲ್ಲೂ ಇದೆ, ಇಲ್ಲೂ ನೆಲ್ಲಿ ಇದೆ. ಎಲ್ಲರಲ್ಲೂ ನೀರು ಬರ್ತವೆ, ಎಲ್ಲರಲ್ಲೂ ನೀರು ಬರ್ದಂಗೆ ಯಾರ ಮನೇಲೂ ಇಲ್ಲ. ಪ್ರತಿಯೊಂದು ಮನೆಗೂ ನೀರು ಹೋಗುತ್ತೆ. ಬರೀ ಅವರು ಮಾಡ್ಕೊಂಬಂದಿರೋದಕ್ಕೆ ಇವ್ರು ಬರೀ ಕಸ ಹೊಡ್ಕೊಳಕ್ಕಾಗಲ್ಲ ಅಲ್ಲಿ ಮನೆ ಮುಂದಿಗಡೆ. ಆಟೋ ಮನೆಗೂ ನೀರು ಬರ್ಲನಕ ಮತ್ತೆ ನೀರು ಬೇಕಾದಷ್ಟು ಇಲ್ಲೊಂದು ಸ್ವಲ್ಪ ಮನೆ ರಾತ್ರಿ ಮಳೆ ಇದಕ್ಕೆ ಇದ್ರೊಳಗೆ ಮನ್ಕೊಂಡಿಲ್ಲ. ನಾವು ಎಷ್ಟು ಹಚ್ಚಿಕ್ ಹೋಯ್ದಿವಿ ರಾತ್ರಿಯಿಂದಲೂ ನಿದ್ದೆ ಮಾಡಿಲ್ಲ. 2 ಮಕ್ಕಳು ಪ್ರೆಗ್ನೆಂಟ್ ಇರೋ ಬಾಣ್ತಿ ಇಕ್ಕೊಂಡು ಈ ನಾಡಿ ಹಿಂಸೆ ಹಾಕಿ ಅವ್ರಿಗೆ ಹೇಳಿ ಹೇಳಿ ಸಾಕಾಗಿ ಹೋಯ್ತು. 4 ಸತಿ ಹೇಳಿದ್ವಿ, ಕಂಪ್ಲೇಂಟು ಮಾಡಿದೀವಿ. ಎಂತ ಅಂದ್ರೆ ನಮ್ದಲ್ಲ ಅಂತಾರಲ್ಲ. ಇವ್ರ ಅಮ್ಮನ್ ಬೇಡ ಅಂದ್ರೆ ಬರ್ಕೊಡ್ಲಿ, ಯಾರ್ಯಾರ ಕ್ಲೀನ್ ಮಾಡ್ಸ್ಕೊಂತಾರೆ. ನಾವ್ ಎಷ್ಟು ದಿನ ಇದ್ರೊಳಗಿರಕ್ಕಾಗ್ತೆ? ಮನೆ ಮೇಲೆ ಬಿದ್ರೆ ನಾವೇನು ಉಳಿಯಲ್ಲ. ನೋಡಿ ಸರ್, ಅಲ್ಲಿ ಕಲ್ಲು ನೋಡ್ರಿ, ಅಲ್ಲಿ ಕಲ್ಲು ಎಷ್ಟು ಬಿದ್ದೋ ತೆಗೆದಾಕಿದ್ದೀನಿ. ಮತ್ತೊಂದ್ಸಲಿ ಇಟ್ಟಿಗೆ ಗೋಡೆನೂ ಕೆಳಗೆ ಬಿದ್ದಿತ್ತೆ. ನಾನು ಹೆಚ್ಚು ಕಮ್ಮಿ 3 ಸಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇದೇ ಲಾಸ್ಟು. ಇನ್ನೇನಾರು ಮನೆ ಮೇಲೆ ಏನಾರು ಇದಾದ್ರೆ ನನ್ನ ಮಕ್ಳು ಕಟ್ಕೊಡೋರ್ಗೂ ಬಿಡಲ್ಲ. ಅವ್ರ ಮನೆ ಮುಂದೆ ಹೋಗ್ತೀನಿ. ಆಮೇಲೆ ಅದೇನಾಗುತ್ತೆ ಆಗ್ಲಿ ನೋಡೋಣ. ಇಂಥ ಇಲ್ಲಿ ಹೆಂಗ್ ನಾವು ಜೀವನ ಮಾಡ್ಬೇಕು? ರಾತ್ರಿ ಮಳೆಗೆ ಏನಾರ ಏನ್ ಕತೆ ನೋಡ್ರಿ. ಸಣ್ಣ ಮಕ್ಕಳು ಏನ್ ಮಾಡುದು? ಗಾಡಿ ಬೆಳಗ್ಗೆ ಎಷ್ಟು ಹೇಳು ಅವ್ರ ಮನೆ ಅಂತಾರ ಹಂಗೆ ಇರಾರ. ನಮಗೆ ನೀರಿನ ತೊಂದ್ರೆ ಯಾವ್ದಿಲ್ಲ, ಯಾವಾಗ್ಲೂ ನೀರ್ ಬರ್ತವೆ. ಅಲ್ಲಿ ಯಾವನ ಹೇಳ್ಬೋದು ಗೋಡೆ ಮಗ ಆ ತೊಂದ್ರೆ ಐತೆ ಈ ತೊಂದ್ರೆ ಐತೆ ಮಾಡಂಗಿಲ್ಲ. ಬಿಡಾರ ಮನೆ ಪಕ್ಕದಾಗ ಯಾವಂದಾರ ಮನೆ ಬಿದ್ದವ್ರ ನಾವು ಉಳಿದ್ಕೊಂತೀವ. ಅವೆಲ್ಲ ಕಲ್ಲಿನ ಗೋಡೆ. ಹೆಚ್ಚು ಕಮ್ಮಿ 4 ಸತಿ ಕಂಪ್ಲೇಂಟ್ ಮಾಡಿದೀನಿ ನಾನು. ಯಾರು ಬಂದು ಪೊಲೀಸ್ನವ್ರು ಬಂದ್ರು ಇರಲಿಲ್ಲ, ಏನಕ್ಕೂ ಅವ್ರು ಇದನ್ನೇ ಆಡಿಕ್ಕಿಲ್ಲ. ಮನೆ ಮೇಲೆ ಇಲ್ಲಿ ಹಾವು 2 ದಿನ ಒಳಗೆ ಬಂದಿತ್ತು. ಹಾವು ಹೊಡೆದಾಕಿದೀವಿ. ಎಷ್ಟು ದಿನ ಇರ್ಬೇಕು ಹೇಳ್ರಿ? ನಿಮ್ಮ ಮನೆ ನೋಡ್ರಿ, ಇದೇನಾರು ಮನುಷ್ಯರಂಗಿತ ಏನಾರು ನೋಡ್ರಿ ಹಿಂಗೆ. ಎಷ್ಟು ದಿನ ಮದ್ದಿದ್ಗೆ ಊರೊಳಗೆ ಈ ತರ ಆಗುತ್ತಲ್ಲ, ಯಾರು ತಡ್ಕೊಂತಾರೆ ಹೇಳ್ರಿ? ಮಳೆ ಬಂದ್ರೆ ಇವತ್ತು ನೆನ್ನೆ ಬಂದಂಗೆ ಇನ್ನೊಂದು ಮಳೆ ಬಂದ್ರೆ ಇರಲ್ಲ. ನಿಮ್ಮ ಹೆಸರು? ನಾಗರಾಜ್. ಇದು ಯಾರದ್ದು? ಸಿದ್ದಪ್ಪ. ಬೇರೆ ಬೇರೆ ಕೆಲಸನೆಲ್ಲ ಮಾಡ್ತಾರೆ ಊರೊಳಗೆ ಮನೆ ಮಕ್ಳಿಗೆ ಏನ್ ಹಾಳಾಗ್ತೈತೆ ಅನ್ನೋದು ಮಾತ್ರ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ವಿಚಾರ ಎಲ್ಲ ಗೊತ್ತಾಗುತ್ತೆ. ನೆಲ್ಲಿ ನೀರ್ ಬರಲ್ಲ ಅಂತ ಹೇಳಕ್ ಗೊತ್ತಾಗುತ್ತೆ. ಆಮೇಲೆ ಅಭಿವೃದ್ಧಿ ಕೆಲಸ ಇಲ್ಲ ಅಂತ ಹೇಳಕ್ ಗೊತ್ತಾಗ ಮಕ್ಳಿಗೆ. ಇವತ್ತು ಮನೆ ಮೇಲೆ ಮನೆ ಬಿದ್ರೆ ಯಾಸ್ ಮನೆ ಕಟ್ಕೊಡಕ್ಕೆ? ನಾನು 3 ಸಲ ಕಂಪ್ಲೇಂಟ್ ಮಾಡಿದೀನಿ. 3 ಸಲ ಕಂಪ್ಲೇಂಟ್ ಮಾಡಿ ಸರ್. ರಾತ್ರಿ ಅಷ್ಟೊಂದು ಇದನ್ನ ಹಾಕಿದೀಯ, ತಗಡು ಎತ್ತು ಕುತ್ಕೊಂತು ಮಕ್ಕಳನ್ನೆಲ್ಲ ಕರ್ಕೊಂಡು ಹಚ್ಚಿಕ್ ಹೋಯ್ದೀನಿ ರಾತ್ರಿ. 2 ಮರ ಇದ್ದು ಆ ಮರ ನಾನೇ ಕೂಸಿದೀನಿ. ಬರೀ ಇಲ್ಲಿ ಹೊಡ್ಕೊಬ್ರಿ, ಫೋಟೋ ಹೊಡ್ಕೊಬ್ರಿ ಸರ್. ಇಲ್ಲಿ ಬನ್ನಿ. 2 ಮರ 3,000 ರೂಪಾಯಿ ಕೊಟ್ಟು ನಾನು ಪಕ್ಕದ ಮನೆಯಲ್ಲಿ ಕೂಸಿವು. ಅದೇನಾರ ಇದ್ರೆ ಇಷ್ಟೊತ್ತಿ ನಮ್ಮ ಮನೆ ಇರ್ತಿರ್ಲಿಲ್ಲ. 3-4 ಸತಿ ಕಂಪ್ಲೇಂಟ್ ಮಾಡಿದೀನಿ. ಏನು ಸಮಸ್ಯೆ ಇಲ್ಲ ನೀರಿನ. ನಮ್ಮೂರಾಗ ಏನು ಸಮಸ್ಯೆನೇ ಇಲ್ಲ. ಗಲ್ಲಿಗೂ ಇಲ್ಲ 24 ಗಂಟೆ ನೀರು, 24 ಗಂಟೆನೂ ನೀರೇ. ಯಾವಾಗಿದ್ರು ನೀರ್ ಬರಲ್ಲ ಅಂತ ಹೇಳ್ತಾರಲ್ಲ, ಯಾಕೆ ನೀರ್ ಬಂದಿಲ್ಲ? ಯಾರಿಲ್ಲ ಅಂತ ಹೇಳಿ. ಇನ್ನೇನ್ ಬೇಕು ನಮ್ದು? ಇದು ನೆಲ್ಲಿ ಇಲ್ಲೊಂದಿದೆ ನೆಲ್ಲಿ. ಇದು ನಾವು ಇದು ಮಾಡಿ ಒಂದ್ರಾಗ ಇಟ್ಕೊಂತೀವಿ. ಇದೊಂದ್ರಾಗ ಇಟ್ಕೊಳಕ್ ಆಗಲ್ಲ ನಾವು. ಅಲ್ಲೊಂದು ಇಲ್ಲೊಂದ ಮೂರಾರು ನೆಲ್ಲಿ ಇದೆ ಸರ್. ಮನೆ 2 ನೆಲ್ಲಿ ನೀರು ಬರ್ತಾರೆ. ಒಂದ್ ಗಂಟೆ ಆಚೆಲ್ ನಿಂತಿದೀವಿ ನಾವು ಮಳೆ ಒಳಗೆ. ಆ ಕಡೆ ಮನೆಗೂ ಹಾವು ಬರುತ್ತೆ, ಈ ಕಡೆನೂ ಬೇಲಿ ಇದೆ, ಈ ಮನೆಗೂ ಹಾವು ಬರುತ್ತೆ. ನೀರು ಕರೆಕ್ಟ್ ಬರುತ್ತೆ. ಚೆನ್ನಾಗಿ ಬರ್ತದೆ ಸರ್. ಮನೆ ಮುಂದೆ ರೋಡ್ ಆಗಿ ರೋಡ್ ಎಲ್ಲ ಚೆನ್ನಾಗಿದೆ. ನೀರೆಲ್ಲ ಚೆನ್ನಾಗಿ 24 ಗಂಟೆ ನೀರು ಚೆನ್ನಾಗಿ ಬರ್ತದೆ. ಅದೇನು ಮಾಡಲ್ಲ. ಬಂದು ಮನೆ ಕೆಟ್ಟರು ಗೊತ್ತಾಗಲ್ಲ. ನೋಡಿ ಸರ್, ನೀರು ಸ್ಟಾಕ್ ಇರ್ತಲ್ಲ ಒಂದೊಂದು ಬಕೆಟ್ ನೀರು. ಯಾವ್ದ್ರಾಗ ಹಿಡ್ಕಂತೀರಿ ಯಾವ್ದ್ರಾಗ ಬಿಡ್ತೀರಿ? ಸುಮ್ಮನೆ ಹೇಳಿ ಸರ್.
ಎಲ್ಲದರಲ್ಲೂ ಬರ್ತವೆ. 5-6 ಎಲ್ಲಿದ್ದಾವೆ ಎಲ್ಲ ಪೈಪ್ ಹಾಕಿ ಇಟ್ಕೊಂತಾರೆ ಒಳಕ್ಕೆ, ಎಲ್ಲಿಗೆ ಬೇಕಲ್ಲಿ ಇಟ್ಕೊಂತಾರೆ. ಏನು ಯಾರು ಕೈ ಹಿಡಿಯಲ್ಲ. ಆ ಪೈಪಾರ ಹಾಕ್ಯಬೋದು, ಯಾವ ಥರ ಪೈಪ್ ಹಾಕ್ಯಬೋದು ನೀವು. ಹಾಂ, ಈ ತೊಟ್ಟಿ ಇಡೀ ದನ ಕರುಗಳೆಲ್ಲ ಈ ತೊಟ್ಟಿ ನೀರು ಕುಡಿತಾವೆ ಸರ್. ನೋಡಿ ಇಲ್ಲಿ ತೊಟ್ಟಿ ಒಂದು ಚೂರು ಕಸ ಮಾಡಕ್ ಬಿಡಲ್ಲ, ಅಷ್ಟು ಕ್ಲೀನ್ ಮಾಡ್ತಾರೆ ಸರ್. ಇಲ್ಲೇ ಕ್ಲೀನ್ ಮಾಡಿಬಿಡ್ತಾರೆ ತೊಟ್ಟಿ. ಮೇನೆ ಇದು ಸರ್, ಕರುಗಳಿಗೆ ಜನಗಳಿಗೆ ಪ್ರತಿ ಒಂದು ಊರಿಗೆ ನಮ್ಮ ಇಲ್ಲಿ ಇಡೀ ಗ್ರಾಮಕ್ಕೆಲ್ಲ ದನಗಳು ನೀರು ಕುಡಿಯೋಕೆ ಇಲ್ಲಿಗೆ ಬರೋದು. ಇಲ್ಲೇ ಪ್ರತಿ ಒಬ್ರು ಇಲ್ಲಿಗೆ ಬರೋದು. ನೋಡಿ ಇಲ್ಲೇ ಎಲ್ಲಿದ್ದಾವೆ. ಹೇಳ್ರಿ, ಮಾತಾಡ್ರಿ. ಊರಿಗೆ ನೀರಿಗೇನು ಯಾರು ಹೇಳಿದಂಗಂತವ ಬರ್ಲಿ ಅವರು ಯಾರು ಕೇಳಕ. ಅವ್ರು ಕುಡಿಯಾಕ ನೀರಿಗೆ ನಮಗೆ ಯಾವತ್ತೂ ದರಿದ್ರನೇ ಬಂದಿಲ್ಲ. ಇರೋದು ಹೇಳ್ಬೇಕು. ಮತ್ತೆ ನಲ್ಲಿ ಇಲ್ಲ ಎಲ್ಲ ಕುಡಿಯಾಕ ನೀರಿಗೆ ನಮಗೆ ನಮ್ಮ ಗೀಜಳಿ ಊರಿಗೆ ಯಾರಿಗೂ ತೊಂದರೆ ಆಗಿಲ್ಲ ಸರ್. 12-14 ನಲ್ಲಿ ಏನಿದಾವೆ ಈ ಕಡೆ ಸೈಡ್ 14 ನೀರು ಎಲ್ಲ ಊಟ ಶೇಖರಣೆ ತಂದು ಮಾಡಿರೋದು. ಎಲ್ಲ ಪ್ರತಿ ಒಂದು ಇಟ್ಕೆ ಆಗ್ಲಿ, ಒಂದ್ ಮಳೆ ಆಗ್ಲಿ, ಒಂದ್ ದೇವಸ್ಥಾನ ಆಗ್ಲಿ, ಒಂದ್ ದೇವ್ರ ಆಗ್ಲಿ, ಪ್ರತಿ ಒಂದು ದೇವ್ರು ಕೂಡ ಅವರೇ ಮಾಡ್ಕೊಟ್ಟಿರೋದು. 5 ಲಕ್ಷ ಕೊಟ್ಟು ಅವರೇ ಕೊಟ್ಟಿದ್ದಾರೆ ದೇವ್ರ. ಬನ್ನಿ ಸರ್ ಇಲ್ಲಿ ಒಳಗಡೆ ದೇವ್ರು ನೋಡ್ಕೊಂಡ್ರಿ. ಅವ್ರ ನಮ್ಮ ಅಟ್ಟೆಯವರು ಕೂಡ ಬಂದು ಮಾಡ್ಕೊಟ್ಟಿಲ್ಲ. ನಮ್ಮ ಅಟ್ಟೆಯವರು 1 ರೂಪಾಯಿ ದುಡ್ಡು ಹಾಕಿಲ್ಲ. ಪ್ರತಿ ಒಂದು ನಮ್ಮ ಶೇಖರಣೆ ಮಾಡಿರೋದು. ಇದೆಲ್ಲದು ಪ್ರತಿ ಒಂದು ಅವರೇ ಮಾಡಿರೋದು, ಯಾರು ಏನು ಮಾಡಿಲ್ಲ. ದೇವ್ರು ಕೂಡ ಅವರೇ ಮಾಡಿಸ್ಕೊಟ್ಟಿರೋದು. ದೇವ್ರು ಕೂಡ 5 ಲಕ್ಷ ಕೊಟ್ಟು ಖರ್ಚು ಮಾಡಿ ಅವರೇ. ಇಲ್ಲ ನೀರಿನ ಟ್ಯಾಂಕ್ ಕೂಡ ಇಟ್ಟಿದ್ದಾರೆ ಅವರೇ. ಭಾರಿ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲೆಲ್ಲ ರೋಡು ಇಲ್ಲಿ ಕುತ್ಕೊಂಡಾಗ ಇದು ಉಂಚೆಯಾಗ ಜಾಗ ಇರಲಿ ಹಂಗಿತ್ತು. ಎಲ್ಲ ಊಟ ಕಾಂಪೌಂಡ್ ಎಲ್ಲ ಅವರೇ ಮಾಡ್ಕೊಟ್ಟಿರೋದು. ಕಾಂಪೌಂಡು ಅವರೇ ಹಾಕ್ಸ್ಕೊಟ್ಟಿರೋದು, ಸೀಟು ಅವರೇ ಹಾಕ್ಸ್ಕೊಟ್ಟಿರೋದು. ರೋಡ್ ಸಿಮೆಂಟ್ ಅಣ್ಣ ಎಲ್ಲರೂ ಮಾಡಿ 2 ಫ್ಲೋರ್ ಹಾಕ್ಸಿರೋದು. ಒಂದೊಂದಲ್ಲ 2. ಅಲ್ಲಿಂದ ಮತ್ತೆ ಕಲ್ಲುಬಾವಿ ಊರಲ್ಲೆಲ್ಲ ರೋಡ್ ಇಲ್ಲ. ಯಾವನ್ ಬಂದ್ರು ಮುಂದಕ್ಕೆ ಏನು ಮಾಡಂಗೆ ಎಲ್ಲ ರೆಡಿ ಮಾಡಿದ್ಕೆ ಅಲ್ಲಾಡ್ಸಕ್ ಬರೋದು. ಏನು ಅಭಿವೃದ್ಧಿ ಇಲ್ಲ ಏನ್ ಮಾಡ್ಬೇಕು? ಇವ್ರು ಬಂದಿದ್ದ ಅಭಿವೃದ್ಧಿ ಮಾಡಕ್ಕೆ. ಬರೇ ಇವತ್ತು ಒಬ್ಬ ಇದಕ್ಕೋ ಚೌಟ್ರಿಗೋ ಮಾಡ್ಕೊಳಕ್ 50,000 ಕೇಳ್ತಾರೆ. ಇವತ್ತು 5,000 ರೂಪಾಯಿ ಕೊಡ್ತಾರೆ. ಆ ಚೌಟ್ರಿ ಯಾರು ಇಲ್ಲ ಅನ್ನಂಗಿಲ್ಲ, ಎಲ್ಲ ಒಪ್ಕೊಂಡಾರೆ ಜನಗಳು. ಆ ಊರು ಅಕ್ಕಪಕ್ಕ ಇದು ಬಂದರೆಲ್ಲ ಒಪ್ಕೊಂಡಾರ. ಆ ಚೌಟ್ರಿಯ ಗೋಡನ್ ಇದ್ದಂಗೆ ಐತೆ, ಕಟ್ಬೇಕಾರೆ ಇದೀತೆ, ಉದ್ದಕ್ಕೆ ಗೋಡನ್ ಮಾಡ್ಯಾರೆ, ದನಿ ಮನೆ ಮಾಡಿದ್ದಾರೆ. ಇವೆಲ್ಲ ಮಾತಾಡ್ತಾರೆ ಲೋಕರು. ಒಟ್ಟಿಗೆ ಅನ್ನ ತಿನ್ನಲ್ಲ, ಬಂದು ತಿಂದು ಹೋಗ್ತಾರಲ್ಲ, ಗೊತ್ತಾಗಲ್ವ ಏನಾಯ್ತೆ ಚೌಟ್ರಿ ಒಳಗೆ ಏನು ಮಾಡಿದ್ದಾರೆ ಅಂತ. ಯಾರು ಒಳ್ಳೆ ಕೆಲಸ ಮಾಡಿದ್ರೆ ಅವ್ರಿಗೆ ತಡ್ಕೊಳಕ್ಕಾಗಲ್ಲ.